ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರ ತಾಲೂಕಿನ ಗಜನೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಗ್ರಾಮ ಪಂಚಾಯತ್ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಶುಕ್ರವಾರ ಜರುಗಿತು. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ.ಎಸ್. ಗಡ್ಡದೇವರಮಠ, ರಾಮಣ್ಣ ಲಮಾಣಿ, ರಾಮಕೃಷ್ಣ ದೊಡ್ಮನಿ, ಆರ್.ವೈ. ಗುರಿಕಾರ, ಸಿ.ಪಿ. ಮಾಡಳ್ಳಿ, ಶಿವನಗೌಡ ಪಾಟೀಲ, ಎಂ.ಎಸ್. ದೊಡ್ಡಗೌಡ್ರ ಮಾತನಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೀಲವ್ವ ಮಾದರ, ಉಪಾಧ್ಯಕ್ಷ ಮಹಾಂತಗೌಡ ಪಾಟೀಲ, ಎಲ್ಲ ಸದಸ್ಯರು, ತಹಶೀಲ್ದಾರ್ ವಾಸುದೇವ ಸ್ವಾಮಿ, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ, ಸುಶೀಲವ್ವ ಲಮಾಣಿ, ರಮೇಶ ದನದಮನಿ, ನಾಗಪ್ಪ ವಡಕಣ್ಣವರ, ಶಂಭುಲಿಂಗ ಸೊಟೂರ, ಶರಣಪ್ಪ ಪಾತನೂರ, ಲಲಿತಾ ಶಿವಳ್ಳಿ, ಪುಟ್ಟವ್ವ ಮಾದರ ಸೇರಿದಂತೆ ಮತ್ತಿತರರು ಇದ್ದರು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮಕ್ಕಳಿಂದ ಪ್ರಾರ್ಥನೆ ಜರುಗಿತು. ಪಿಡಿಒ ಎಂ.ಎನ್. ಮಲ್ಲೂರ ಸ್ವಾಗತಿಸಿದರು. ಈಶ್ವರ್ ಮಿಡ್ಲೇರಿ ನಿರೂಪಿಸಿದರು. ವರದಿ ಪ್ರಜಾಧ್ವನಿ, ನಾಗರಾಜ ಹಣಿಗೆ, ಲಕ್ಷ್ಮೇಶ್ವರ. ಇಡೀ ರಾಜ್ಯದಲ್ಲಿ ಎಲ್ಲಾ ಶಾಸಕರಿಗೂ ಅಂತ ಹೇಳಕತ್ತೀನಿ, 224 ಮತಕ್ಷೇತ್ರ ಶಾಸಕರಿಗೂ ಅನುದಾನದ ಕೊರತೆಗಳು ಇದಾವು. ಅನುದಾನ ಇನ್ನೂವರೆಗೂ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ಯಾವ ಬಿಜೆಪಿ ಕಾಂಗ್ರೆಸ್ ಇದ್ರು ಅದಕ್ಕೆ ಆದಂತ ಬ್ಯಾಲೆನ್ಸ್ ಅನ್ನು ಮಾಡಿರ್ತಾರೆ. 10 ಕೊಟ್ರ ಒಂದು 5 ನಮಗ್ ಕೊಡ್ಬೋದು, 5 ಅವ್ರಿಗೆ ಹೆಚ್ಚಿಗೆ ಕೊಡ್ಬೋದು. ಆದ್ರೆ ಇವತ್ತು ಯಾವ ಶಾಸಕರಿಗೂ ಸಹಿತ ಅನುದಾನಗಳು ಕೊಟ್ಟಿಲ್ಲ. ಅದಕ್ಕೆ ಈ ಗ್ರಾಮ ಪಂಚಾಯತಿ ಕಟ್ಟಡವನ್ನ NRG ಒಳಗ ಸುಮಾರು 35 ಲಕ್ಷ ಇವತ್ತು ಅದ್ರ ಸದುಪಯೋಗ ತಗೊಂಡಿದ್ದಾರೆ. 15 ಲಕ್ಷ ರೂಪಾಯಿ ರಾಜೀವ್ ಗಾಂಧಿ ಸಶಕ್ತೀಕರಣದಿಂದ ಟೋಟಲ್ 50 ಲಕ್ಷದಿಂದ ಈ ಕಟ್ಟಡವನ್ನು ಆಗಿದೆ. ಇನ್ನು ಉಳಿದಂಥದ್ದು ಏನು ಹಳ್ಳಿ ಸಂತೆಗಂತೇಳಿ 13 ಲಕ್ಷವನ್ನ NRG ಒಳಗೆ ಇಟ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಮುಂದೆ ಕಾರ್ಯವನ್ನು ಪ್ರಾರಂಭಿಸ್ತಾರೆ. 17 ಲಕ್ಷದ್ದು ಏನು NRLM ಕಟ್ಟಡವನ್ನು ಕಟ್ಟಲಿಕ್ಕೆ ಸ್ವಸಹಾಯ ಸಂಘದ ಒಂದು ಗುಂಪಿಗೆ, ಮಹಿಳೆಯರ ಗುಂಪಿಗೆ ಒಂದು ಕಟ್ಟಡವನ್ನು ಕಟ್ಟಿಕೊಡ್ಲಿಕ್ಕೆ 17 ಲಕ್ಷ ರೂಪಾಯಿ ಆಲ್ರೆಡಿ ಒಂದು ಅನುದಾನವನ್ನು ಇಟ್ಟಿದ್ದಾರೆ.